ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ವಿಧ್ವನಿ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ನಾವು ನಿಮಗೆ ಒಂದು ವಿಡಿಯೋ ಮಾಡಿದ್ವಿ ತುಂಬ ದಿನದ ಹಿಂದೆ. ಏನಂದರೆ ಅದು ರೇಷ್ಮೆ ಸೀರೆ. ನಮ್ಮ ವೈಫ್ ಹತ್ರ ಯಾವ್ಯಾವುದು ರೇಷ್ಮೆ ಸೀರೆ ಇದೆಯೋ ಅದನ್ನು ತೋರಿಸಿದ್ವಿ. ಸೊ ಅಲ್ಲಿ ಎಲ್ಲರೂ ಕಮೆಂಟ್ಸ್ ಹಾಕಿದ್ರಿ, ಎಲ್ಲರೂ ಮೀನ್ಸ್ ಒಂದು ಸ್ವಲ್ಪ ಜನ ಹಾಕಿದ್ರಿ ಏನಂತಂದರೆ, ಕಾಟನ್ ಸೀರೆದು ವ್ಲಾಗ್ ಮಾಡಿ, ಎಷ್ಟಿದೆ ನಿಮ್ಮ ಹತ್ರ, ಯಾವ್ಯಾವ ಥರದ್ದಿದೆ ಅಂತ. ಸೊ ಅದಕ್ಕೆ ಇವತ್ತು ನಾವು ಕಾಟನ್ ಸೀರೆದು ವ್ಲಾಗ್ ಮಾಡ್ತಾ ಇದ್ದೀವಿ. ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ಇನ್ನೂ ಬೇರೆ ಬೇರೆ ಥರದ ವಿಡಿಯೋ ಮಾಡೋಕ್ಕೆ ಒಂದು ಪ್ರೂಫ್ ಸಿಗುತ್ತೆ. ಸೊ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇವಾಗ ವಿಡಿಯೋ ಕಡೆ ಹೋಗೋಣ, ಬನ್ನಿ. ಸೊ ನಮ್ಮ ಮನೆಯವ್ರು ಹೇಳ್ದಂಗೆ ಇವತ್ತು ನಾವು ನಮ್ಮ ಕಾಟನ್ ಸೀರೆ ಕಲೆಕ್ಷನ್ಸ್ ಮಾಡ್ಲಿಕತ್ತೀವಿ. ಬರೀ ತೋರಿಸ್ತೇನೆ ನಿಮಗೆ ನನ್ನ ಹತ್ರ ಇರೋ ಕಾಟನ್ ಸೀರೆ. ಆಲ್ಮೋಸ್ಟ್ ಆಲ್ ಇದಕ್ಕೆ ಯಾವುದಕ್ಕೂ ನನ್ನ ಬ್ಲೌಸೇ ಹೊಲಿಸಿಲ್ಲ. ನನ್ನ ಹತ್ರ ಇರೋದನ್ನೆಲ್ಲ ಮಿಕ್ಸ್ ಮ್ಯಾಚ್. ನನ್ನ ಹತ್ರ ಒಂದು ಬ್ಲ್ಯಾಕ್ ಕಲರ್ ಬ್ಲೌಸ್, ರೆಡ್ ಬ್ಲೌಸ್, ಆ ಥರ ಕೆಲವು ಬ್ಲೌಸ್ ಇರೋದನ್ನ ಮಿಕ್ಸ್ ಮ್ಯಾಚ್ ಮಾಡಿ ಉಡ್ತಿರ್ತೇನೆ ಅಷ್ಟೇ. ಆಮೇಲೆ ಕೆಲವೊಂದು ಹೊಸವು ಇದಾವೆ, ಯಾವುದು ಉಟ್ಕೊಂಡಿಲ್ಲ, ಹಂಗೆ ತಗೊಂಡಿಟ್ಟಿರ್ತೀನಿ ಇಲ್ಲೇ. ಇದೆಲ್ಲ ಅಲ್ಲಿ ತಗೊಂಡು ಹೋಗಿಲ್ಲ ಇನ್ನು ಬೆಂಗಳೂರಿಗೆ, ಸುಮ್ಮನೆ ಇಲ್ಲೇ ಇಟ್ಟಿರ್ತೀನಿ. ಬರ್ರಿ ಈಗ ನೋಡೋಣ. ಇದು ಕೂಡ ಕಾಟನ್ ಸೀರೆ. ಬ್ಲೂಗೆ ಬ್ಲ್ಯಾಕ್ ಕಾಂಬಿನೇಷನ್ ಅದ. ಇದು ಹೊಸದು ಸೀರೆ, ನಮ್ಮಮ್ಮ ತಗೊಂಡಿದ್ದು, ಎಲ್ಲಿ ತಗೊಂಡೋಳ ಗೊತ್ತಿಲ್ಲ. ತಗೊಂಡಿದ್ದು ಸೀರೆ ಮೇ ಬಿ ತಾಂಡವಾಸಿ ಅನಿಸ್ತದೆ, ಬೆಂಗಳೂರೊಳಗೆ ತಗೊಂಡೋಳ ಅನಿಸ್ತದೆ ತಾಂಡವಾಸಿ ಸೀರೆ ಅದು. ಇದು ಹೇಳಿದ್ನಲ್ಲ, ನೆವಿ ಬ್ಲೂ, ಡಾರ್ಕ್ ಬ್ಲೂಗೆ ಬ್ಲ್ಯಾಕ್ ಕಾಂಬಿನೇಷನ್ ವಿತ್ ಇದು ಒಂಥರ ಅದ ಬಾರ್ಡರ್. ಏನಂತಂದ್ರೆ ಹಿಂಗ ಪ್ರಿಂಟಿಂಗ್ ಎಲ್ಲ ಬಂದದ, ಸ್ವಲ್ಪ ನೀಟ್ ಅನಿಸ್ತದ, ಉಟ್ಕೊಂಡ್ರೆ ಮಸ್ತ್ ಚಲೋ ಕಾಣ್ತದ ಸೀರೆ. ಇದು ತಾಂಡವಾಸ ಒಳಗೆ ತಗೊಂಡಿದ್ದು. ಸೊ ಇದು ಹೊಸದೇ, ಇದು ಮಾಡಿಲ್ಲ. ಇದು ಮೆತ್ತಗಿರ್ತದ. ಆಕ್ಚುಲಿ ನಾನು ಜಾಸ್ತಿ ಹುಡುಗ ಕಾಟನ್ ಸೀರೀಸ್, ನಂದೆಲ್ಲ ಮಿನಿ ಬ್ಲಾಗ್ಸ್ ಒಳಗೆ ನೋಡಿದ್ರೆ ಸ್ವಲ್ಪ ಜಾಸ್ತಿ ಕಾಟನ್ ಸೀರೀಸ್ ಅವ. ಕಾಟನ್ ಸೀರೀಸ್ ಇದು ಡಾರ್ಕ್ ಬ್ಲೂಗೆ ಇದು ಸ್ವಲ್ಪ ಬ್ಲ್ಯಾಕ್ ಅನಿಸ್ತದ. ಇದು ಬ್ಲ್ಯಾಕ್ ಕಾಂಬಿನೇಷನ್, ಫ್ಲವರ್ ಪ್ರಿಂಟ್ಸ್ ಅದ ಇದ್ರ ಮೇಲೆಲ್ಲ. ಆಮೇಲೆ ಇದು ಸೆರ್ಗು, ಇಲ್ಲಿರೋದು ಸೆರ್ಗು. ಓಕೆ, ಇದನ್ನು ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ, ಇನ್ನು ಹೊಲ್ಸ್ಕೊಂಡೇ ಇಲ್ಲ. ಇದನ್ನ ನಮ್ಮಮ್ಮ ತಗೊಂಡ್ ಇಟ್ಟಿರ್ತಾಳೆ, ನನಗೆ ನಾವು ಉಟ್ಕೊಳ್ಳೋದಷ್ಟೇ. ಯಾವುದು ನನ್ನ ಸೆಲೆಕ್ಷನ್ ಇಲ್ಲ, ಇಲ್ಲ ಅಮ್ಮಂದೆ. ಇದು ಒಂದು ಇಷ್ಟ ಆಗಿತ್ತು. ಇದು ಆಕ್ಚುಲಿ ಇಲ್ಲೇ ನಮ್ಮೂರೊಳಗೆ ತಗೊಂಡಿದ್ದನ್ನ. ಯೆಲ್ಲೋಗೆ ಆರೆಂಜ್ ಬಾರ್ಡರ್. ಇದು ಕಾಟನ್ ಸೀರೆನೆ. ಎಸ್, ಎಲ್ಲ ಕಾಟನ್ ಸೀರೆ ಮಾಡ್ಲಿಕತ್ತೀವಿ, ಎಲ್ಲ ಕಾಟನ್ ಸೀರೆನೇ ಇರ್ತದೆ ಆಬ್ವಿಯಸ್ಲಿ. ಇದು ಒಂದು 3 ಆಯ್ತು. ಇದು ಆಕ್ಚುಲಿ ತಗೊಂಡಿದ್ದು ಮೀಶೋ ಅನಿಸ್ತದ. ಮೀಶೋನೇ ಅನಿಸ್ತದ ಇದು ತಗೊಂಡಿದ್ದು. ಇದು ವೈಟ್ಗೆ ಬ್ಲ್ಯಾಕ್ ಬಾರ್ಡರ್ ಮತ್ತೆ ರೆಡ್ ಲೈನ್ ಬಂದದ. ಓಕೆನಾ, ಇದೆಲ್ಲ ಲೀಫ್ ಬಾರ್ಡರ್ ಅದ, ದೊಡ್ಡ ಬಾರ್ಡರ್ ಅದ ಇದು. ಸೊ ಅದಕ್ಕೆ ಇದನ್ನ ಎಲ್ಲ ನಾನು ಸಿಂಗಲ್ ಸೆರ್ಗೆ ಉಟ್ಕೊಳ್ಳೋದು ಕಾಟನ್ ಸೀರೆ. ಸೊ ಎಲ್ಲ ಹಿಂಗೆ ತಗೊಂಡಿರ್ತದ. ನೆಕ್ಸ್ಟ್ ಕಳಂಕಾರಿ. ಆಬ್ವಿಯಸ್ಲಿ ಎಲ್ಲರಿಗೂ ಕಳಂಕಾರಿ ಇಷ್ಟ ಆಗ್ತದ. ನನ್ನ ಹತ್ರ ಜಾಸ್ತಿ ಕಳಂಕಾರಿನೇ ಅವ. ಇದು ಕಳಂಕಾರಿ ಬಾರ್ಡರ್ಲೆಸ್. ಇದು ಹಿಂಗ ಸೆರಗು ವಿತ್ ರೆಡ್ಗೆ, ಮರೂನ್ ರೆಡ್ಗೆ ಬ್ಲೂ ಕಾಂಬಿನೇಷನ್. ಓಕೆ, ಇದು ಒಂದು ಕಳಂಕಾರಿದು ಒಂದಾಯ್ತು. ಆಮೇಲೆ ಇದು ನಾರ್ಮಲ್ ಕಾಟನ್. ಇದು ಕಳಂಕಾರಿನ ಅಲ್ಲ, ನಾರ್ಮಲ್ ಕಾಟನ್ ಅನಿಸ್ತದೆ. ಸುಮ್ಮ ಮುಲ್ಮುಲ್ಲ ಅಂತಾರಲ್ಲ, ಕಾಟನ್ ಮಲ್ಮಲ್ ಕಾಟನ್ ಅನಿಸ್ತದೆ. ಎಸ್, ಇದು ಪಿಂಕಿಗೆ ಬ್ಲ್ಯಾಕ್, ಇದು ಬಾರ್ಡರ್ಲೆಸ್. ಪಿಂಕಿಗೆ ಬ್ಲ್ಯಾಕ್, ಇದು ಫ್ಲವರ್. ಓಕೆ, ನೆಕ್ಸ್ಟ್ ಇದಾದ್ಮೇಲೆ ಇದು ಒಂದ್ ಸೀರೆ. ಇದು ಮೀಶೋ ಪ್ರಾಡಕ್ಟ್. ಇದು ಮೀಶೋ. ಇದು ಪರ್ಪಲ್ ಕಲರ್, ಪರ್ಪಲ್ಗೆ ಇದು ಕ್ರೀಮ್, ಹಿಂಗ್ ಕಾಂಬಿನೇಷನ್ ಅದ. ಒಳಗ ಹಿಂಗ ಸೆರ್ಗು ಈ ತರ. ಇನ್ನ ಹೊಲ್ಸಿಲ್ಲ, ಹೊಲ್ಸಿಲ್ಲ. ಇದು ಸೆರ್ಗು, ಇದು ಈ ತರ. ನೆಕ್ಸ್ಟ್ ಇದು ಕಳಂಕಾರಿ. ಇದು ಆಕ್ಚುಲಿ ನಾ ಫುಲ್ ಇಷ್ಟಪಟ್ಟು ಸೆಲೆಕ್ಟ್ ಮಾಡಿ ತಗೊಂಡಿದ್ ಸೀರೆ. ಕ್ರೀಮ್ ಕಲರ್ಗೆ ಪರ್ಪಲ್ ಬ್ಲ್ಯಾಕ್ ಕಾಂಬಿನೇಷನ್ ವಿತ್ ಗ್ರೇ. ಇದು ಬಾರ್ಡರ್ಲೆಸ್ ಕಾಟನ್ ಸೀರೆ. ಆಬ್ವಿಯಸ್ಲಿ ಬಾರ್ಡರ್ಲೆಸ್, ಒಂದೋ ಎರಡೋ ಯಾವ್ದೋ ಬಾರ್ಡರ್ ಇರೋ ತಗೊಂಡಿರ್ತೀವಿ ಅಷ್ಟೇ. ನನಗ ವೇಟ್ಲೆಸ್ ಚಲೋ ಇರ್ತದಂತ ನಮ್ಮಮ್ಮ ಅಂತವೇ ಸೆಲೆಕ್ಟ್ ಮಾಡಿರ್ತಾಳ. ಬಾರ್ಡರ್ಲೆಸ್ ಸೀರೆ ಇದು. ಇದೊಂದು ಕಳಂಕಾರಿದು. ಇದನ್ನ ಉಟ್ಕೊಂಡಿರೋದು ನೋಡಿರ್ತೀರಿ ಇನ್ಸ್ಟಾಗ್ರಾಮ್ ಮಿನಿ ಬ್ಲಾಗ್ ಒಳಗ. ರಾಯರ್ದು ಮಾಡಿದ್ನಲ್ಲ,
ಆ ಮಿನಿ ಬ್ಲಾಗ್ ಒಳಗೆ ಉಟ್ಕೊಂಡಿದ್ ನೋಡಿರ್ತೀರಿ. ಸೊ ಹಂಗೆ ನಾನು ಎಲ್ಲದಕ್ಕೂ ಮಿಕ್ಸ್ ಮ್ಯಾಚ್ ಮಾಡ್ಬಿಟ್ಟಿರ್ತೀನಿ. ಇದನ್ನೆಲ್ಲ ಇಲ್ಲೇ ಇಸ್ತ್ರಿ ಮಾಡಿಸಿ ಇಟ್ಟು, ಇದು ಆರೆಂಜ್ ಕಲರ್, ಆರೆಂಜ್ ಬಾರ್ಡರ್, ಇದು ಸ್ವಲ್ಪ ಲೈಟಿಶ್ ಪಿಂಕ್ ಅನಿಸ್ತದ. ಲೈಟ್ ಅಲ್ಲ, ಡಾರ್ಕ್ ಅಲ್ಲ, ಬಟ್ ಪಿಂಕ್ ವಿತ್ ಬ್ಲ್ಯಾಕ್ ಡಾಟೆಟ್ಸ್. ಸೆರಗ್ ತೋರಿಸ್ಬೇಕಾ ಇದನ್ನ? ಇದು ಸೆರಗು, ಆರೆಂಜ್ ಇದು ಸೆರಗು. ಓಕೆ, ಇದು ಕಳಂಕಾರಿನೇ ಜಾಸ್ತಿ ಇರೋದು ನನ್ನ ಹತ್ರ. ಮತ್ತೆ ಮತ್ತೆ ಹೇಳ್ತಿದ್ದೀನಿ, ಇದು ಗ್ರೀನ್ಗೆ ಈ ತರ ಫ್ಲವರ್ ಇರೋದು, ಮರೂನ್, ರೆಡ್, ಬ್ಲ್ಯಾಕ್, ಆ ತರ ಕಾಂಬಿನೇಷನ್. ಕಲಂಕಾರಿ ಏನು ಪ್ರೈಸ್ ಹೇಳಿಲ್ಲ ನೀವು ಲಾಸ್ಟ್ ಟೈಮ್? ಇದು ಕಳಂಕಾರಿ ಪ್ರೈಸ್ ನಾನು ಇದು ಏನಂತಾರ, ಕಳಂಕಾರಿ ಒಳಗೂ ಡಿಫ್ರೆನ್ಸ್ ಇರ್ತದ. ಒಂದ್ ಸ್ವಲ್ಪ ಏನಂತಾರ, ನೀರೊಳಗ್ ಹಾಕಿದ್ರೆ ಸಿಂಕ್ ಆಗಿ ಕಲರ್ ಶೇಡ್ ಆಗ್ಬಿಡ್ತದ. ಸೊ ಇದು ಯಾವ್ದು ಹಿಂಗಾಗಿಲ್ಲ. ನಾನ್ ತಗೊಂಡಿದ್ದು, ಅಮ್ಮ ತಗೊಂಡಿರ್ತಾಳ ಕೆಲವೊಂದು, ಒಂದೊಂದು 800 ಪ್ಲಸ್ ಇರ್ತದ, ಒಂದ್ 1200 ಪ್ಲಸ್ ಇರ್ತದ, ಬೇಸ್ಡ್ ಆನ್ ಕ್ಲಾತ್. ಆಮೇಲೆ ಇದು ಒಂದು ಕಲರ್, ಇದು ಮಸ್ಟರ್ಡ್ ಕಲರ್, ಎಲ್ಲರಿಗೂ ಇಷ್ಟ ಆಗ್ಬೋದು. ಇದು ಮಸ್ಟರ್ಡ್ಗೆ ಹಿಂಗ ಕಾಂಬಿನೇಷನ್ ಬಂದದು. ಇದು ಸೆರಗು, ಮಸ್ಟರ್ಡ್ಗೆ ಈ ತರ ಕಾಂಬಿನೇಷನ್. ಯಾವ್ದು ಒಂದ್ಸತಿ ಉಟ್ಕೊಂಡಿಲ್ಲ. ಇದು ಉಟ್ಕೊಳಿಕ್ಕೆ ಬ್ಲೌಸೇ ಹೊಲಿಸ್ಬೇಕಂತ ಏನ್ ನಾನು ವೇಟ್ ಮಾಡಲ್ಲ. ಬ್ಲೌಸ್ ಕಟ್ ಮಾಡಿಸಿ ಒಂದ್ ಬ್ಯಾಗ್ ಹಾಕಿ ಇಟ್ಬಿಟ್ಟಿರ್ತೀನಿ. ಯಾವ ಬ್ಲೌಸ್ ಸಿಗ್ತದೆ ಆ ಬ್ಲೌಸಿಗೆ ಮ್ಯಾಚ್ ಮಾಡ್ಕೊಂಡು ಉಟ್ಕೊಂಡು, ಯಾವ ಬ್ಲೌಸ್ ಸಿಗ್ತದೆ ಹಂಗೆ ಹಾಕೊಳ್ಳಲ್ಲ. ಮತ್ತೆ ನೀಟಾಗಿ ಬ್ಲ್ಯಾಕ್ ಬ್ಲೌಸ್ ಆರ್ ರೆಡ್ ಬ್ಲೌಸ್ ಯಾವ್ದಕ್ಕೆ ಸೂಟ್ ಆಗ್ತದೆ ನೋಡಿ ಹಾಕಿ. ಇದು ರೆಡ್, ಆಕ್ಚುಲಿ ಇದನ್ನ ಫೇವ್ರೆಟ್ ಟೊಮ್ಯಾಟೊ ರೆಡ್ ಅಂತಾರಲ್ಲ, ಟೊಮ್ಯಾಟೊ ರೆಡ್ಗೆ ಇದು ಮಧ್ಯ ಕ್ರೀಮಿಶ್ ಆ ಥರ ಹಿಂಗೆ ತಗೊಂಡಿದ್ದು. ಈ ಥರ ನನ್ನ ಹತ್ರ ಒಂದು ಇರಲಿಲ್ಲ ಈ ಕಾಂಬಿನೇಷನ್ ಒಳಗ. ಆಮೇಲೆ ಇದೆಲ್ಲ ಬಾರ್ಡರ್, ಅಲ್ಲಲ್ಲ ಸೆರಗು, ಸಾರಿ ಅದು ಸೆರಗಲ್ಲ, ಇದು ಸೆರಗು. ಓಕೆ, ಯಾವುದು ಓಪನ್ ಮಾಡಿ ತೋರಿಸ್ತಿಲ್ಲ, ಮಡ್ಚೋದ್ ಕಷ್ಟ ಆಗ್ತದ ಆಮೇಲೆ. ಆಮೇಲೆ ಇದು ಕಳಂಕಾರಿ, ಇದು ಹಂಗೆ ಇದೆ ಸೇಮ್ ಟೊಮೆಟೊ ಕಲರ್. ಇಲ್ಲ ಇದು ಮರೂನ್, ಅದು ಟೊಮೆಟೊ ರೆಡ್. ಡಿಫ್ರೆನ್ಸ್, ಇದು ಟೊಮೆಟೊ ರೆಡ್, ಮೊಬೈಲ್ ಒಳಗೆ ಹೆಂಗ್ ಕಾಣಿಸ್ತು ಗೊತ್ತಿಲ್ಲ, ಅದು ಟೊಮೆಟೊ ರೆಡ್, ಇದು ಮರೂನ್. ಇದು ಆಕ್ಚುಲಿ ಈ ಆನಿ ಅದಲ್ಲ, ಈ ಆನಿ ನೋಡಿ ತಗೊಂಡಿದ್ ಸೀರೆ ಇದು. ಈ ಆನಿ ನೋಡಿ ತಗೊಂಡಿದ್ ಸೀರೆ ಕ್ಯೂಟ್ ಇತ್ತು. ಆನೆಗ ಸೀರೆ ತುಂಬಾ ಆನಿ ಸೀರೆ ತುಂಬಾ ಆನಿ ಇರೋದ್ರಿಂದ ಇದನ್ನ ಇಷ್ಟಪಟ್ಟು. ಇದು ಕಾಟನ್, ಸಾರಿ ಇದು ಕಳಂಕಾರಿನೇ. ನೆಕ್ಸ್ಟ್ ಅದಾದ್ಮೇಲೆ ಇದನ್ನು ಉಟ್ಕೊಂಡಿರೋದು ನೋಡಿರ್ತೀರಿ ನೋಡ್ರಿ, ಈಗ ಬ್ಲೌಸ್ ಪೀಸ್ ಇದನ್ನು ಉಟ್ಕೊಂಡಿರೋದು ನೋಡಿರ್ತೀರಿ. ಯಾವ್ದು ಬ್ಲಾಗ್ ಇದು, ಯಾವ್ದಪ್ಪ ಅದು, ರಥಸಪ್ತಮಿ ಅಲ್ಲ ನಾನು ನೀವು ಬ್ಲಾಗ್ ಮಾಡಿದ್ದು. ರಥಸಪ್ತಮಿನ ಅಲ್ಲ, ಅಕ್ಷಯ ತೃತೀಯ. ಅವಾಗ ಹೊಸ ಸೀರೆ ಇದು, ಅವಾಗ ಗಳಿಗೆ ಮುರಿದಿದ್ದು. ಅದು ವ್ಲಾಗ್ ಇರ್ತದ, ಅಲ್ಲೇ ನೋಡಿರ್ತೀರಿ ಇದನ್ನು ಕೂಡ ಸೀರೆ. ಇದಕ್ಕೂ ಬ್ಲೌಸ್ ನಾನು ಮಿಕ್ಸ್ ಮ್ಯಾಚ್ ಮಾಡಿದ್ದೆ, ಅದ್ರೊಳಗೂ ನೋಡಿರ್ಬೋದು. ಆಮೇಲೆ ಇಷ್ಟೇ, ಇದಾಗಿತ್ತು ನನ್ನ ಕಾಟನ್ ಸೀರೆ ಕಲೆಕ್ಷನ್ಸ್. ಆಮೇಲೆ ಕೆಲವೊಂದು ಇಲ್ಲೇ ಇದ್ವು ರೇಷ್ಮೆ ಸೀರೆ, ನಾನು ಅವನು ತೋರಿಸ್ತೀನಿ ನೋಡ್ರಿ. ರೇಷ್ಮೆ ಸೀರೆ ವ್ಲಾಗ್ ಇಷ್ಟ ಆಯ್ತಾ ಕೇಳು? ಹೌದು, ಹೆಂಗಿತ್ತು ರೇಷ್ಮೆ ಸೀರೆ ವ್ಲಾಗ್ ಅದನ್ನ ಕಮೆಂಟ್ ಮಾಡಿ ಹೇಳ್ರಿ, ನೋಡೋಣ. ರೇಷ್ಮೆ ಸೀರೆ ವ್ಲಾಗ್ಸು ಯಾರಿಗಾದ್ರೂ ಇಷ್ಟ ಆಗಿತ್ತು ಅಂದ್ರೆ ನಮಗೆ ಕಮೆಂಟ್ ಮಾಡಿ ಚೆನ್ನಾಗಿತ್ತು ಅಂತ. ಆಮೇಲೆ ಇವಾಗ ಕಾಟನ್ ಸೀರೆ ಮಾಡ್ತಾ ಇದೀವಿ. ಸೊ ರೇಷ್ಮೆ ಸೀರೆ ಕಲೆಕ್ಷನ್ಸ್ ಚೆನ್ನಾಗಿತ್ತು, ಕಾಟನ್ ಸೀರೆ ಕಲೆಕ್ಷನ್ಸ್ ಚೆನ್ನಾಗಿತ್ತು ಅನ್ನೋದನ್ನ ನೀವ್ ಹೇಳಿ. ಹಂಗೆ ಆಲ್ಮೋಸ್ಟ್ ಆಲ್ ನನ್ನ ಹತ್ರ ಕಾಟನ್ ಸೀರೆ ಅಂತಂದ್ರೆ ಬರೀ ಕಳಂಕಾರಿನೇ ಅವ. ನೋಡೋಣ, ಕಮೆಂಟ್ ಮಾಡಿ ಯಾವ್ದು ಚೆನ್ನಾಗಿದೆ. ಈಗ ಬರ್ರಿ ರೇಷ್ಮೆ ಸೀರೆ ತೋರಿಸ್ತೀನಿ. ಫಸ್ಟ್ ಇದು ಪ್ಯೂರ್ ಮೈಸೂರ್ ಸಿಲ್ಕ್ ಸೀರೆ ನೋಡ್ಬೋದು. ಓಪನ್ ಮಾಡ್ಲಿಕ್ಕೂ ಮನ್ಸಿಲ್ಲ ಇದನ್ನ, ಎಲ್ಲಿ ಇದು ಬಿಚ್ಚಿಬಿಡ್ತದ ಅಂತ. ಇದು ಪ್ಯೂರ್ ಮೈಸೂರ್ ಸಿಲ್ಕ್ ಸೀರೆ. ನನಗೆ ಆಕ್ಚುಲಿ ನಮ್ಮಮ್ಮ ಗಿಫ್ಟ್ ಕೊಟ್ಟಿದ್ದು, ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿದ್ದು. ಈ ಕಲರ್ ಆಕ್ಚುಲಿ ನನಗೆ ಬೇಕಿತ್ತು, ಈ ಕಲರ್ ಒಂದು. ಆಮೇಲೆ ನೆಕ್ಸ್ಟ್ ಇದೇನು ರೇಷ್ಮೆ ಅಲ್ಲ, ಬಟ್ ಟಿಶ್ಯೂ ಸ್ಯಾರಿ. ಇದು ಬ್ಲೌಸ್ ಸ್ಟಿಚ್ ಆಗ್ಯದ. ಇದು ಟಿಶ್ಯೂ ಸ್ಯಾರಿ. ಇದು ಮದರ್ಸ್ ಡೇಗೆ ಆಕ್ಚುಲಿ ಯುವರಾಜ್ ಸಿಲ್ಕ್ ಅಂತ ಒಂದು ಇದು ಅದ ಶಾಪ್, ಅದ್ರೊಳಗ ಮದರ್ಸ್ ಡೇಗೆ ಇದು ಬಿಟ್ಟಿದ್ರು, ಏನಂತಾರ ಆಫರ್. ಆ ಆಫರ್ ಒಳಗ್ ತಗೊಂಡಿದ್ದು ಸೀರೆ.
ಇದು ನಾರ್ಮಲ್ ಆಗಿ ಹೊಲ್ಸಿರೋ ಬ್ಲೌಸ್ ಅಷ್ಟೇ. ಹ್ಮ್ ಈ ಕಾಂಬಿನೇಷನ್ ಇರ್ಲಿಲ್ಲ ಅಂತ ಗೋಲ್ಡ್ಗೆ ಬೇಬಿ ಪಿಂಕ್ ಇದು ಕಾಂಬಿನೇಷನ್ ಇದು ಇರ್ಲಿಲ್ಲ ಅಂತ ಇದನ್ನ ತಗೊಂಡಿದ್ದು. ನೆಕ್ಸ್ಟ್ ಇದನ್ನ ಎಲ್ರು ಕೇಳ್ತೀರ ಅನಿಸ್ತದ, ಪ್ಯೂರ್ ಟಿಶ್ಯೂ ಎಲ್ಲ ಹ್ಮ್ ಪ್ಯೂರ್ ಟಿಶ್ಯೂ ಇದು. ಇದು ಪ್ರೈಸ್ ಎಷ್ಟಿರ್ಬೋದು ಗೆಸ್ ಮಾಡ್ರಿ ನೋಡೋಣ. ನಿಮ್ಗೆ ನನಗೆ ಕೇಳ್ತಾ ಇದೆಯಾ? ಅವರು ಕಮೆಂಟ್ ಮಾಡ್ಲಿ, ನಾನು ಹೇಳಿದ್ಮೇಲೆ ಅವ್ರೇನ್ ಕಮೆಂಟ್ ಮಾಡ್ಲಿ. ಏನು ಒಂದು 8 ಸ್ವಲ್ಪ ಜಾಸ್ತಿ. ಜಾಸ್ತಿ ಆಯ್ತಾ? ಅಲ್ಲಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಇದೆಯಾ? 8.5 9 9 9,000 ರೂಪಾಯಿ ಇದು ಸೀರೆ. ಇದು ನನ್ನ ಮದ್ವೆಗೆ ಗಿಫ್ಟ್ ಕೊಟ್ಟಿದ್ದು, ನಮ್ಮ ಮದ್ವೆಗೆ. ಹ್ಮ್ ಇದು ಇದಕ್ಕೆ ಬ್ಲೌಸ್ ಎಲ್ಲ ವರ್ಕ್ ಎಲ್ಲ ಅವರೇ ರೆಡಿ ಇರ್ತದ, ನಾವು ಸುಮ್ ಸ್ಟಿಚ್ ಮಾಡಿಸೋದು ಅಷ್ಟೇ. ಹಿಂಗ ನಾ ಎಲ್ಲದಕ್ಕೂ ಉದ್ದ ತೋಳು ಹಿಡಿಸಿರ್ತೀನಿ, ಕೆಲವೊಂದಕ್ಕೆ ನನ್ಗೆ ಹೆಂಗ್ ಬೇಕು ಹಂಗೆ ಹೊಲ್ಸ್ಕೊಂಡಿರ್ತೀನಿ ನನ್ನ ಬ್ಲೌಸ್ನ. ಅರ್ಧ ನನ್ಕಿಂತ ಜಾಸ್ತಿ ನಮ್ಮ ಟೈಲರ್ ಅಂಟಿನೇ ಗೈಡ್ ಮಾಡ್ಬಿಡ್ತಾರೆ ನನಗೆ. ಇದು ಬ್ಲೌಸ್. ಇದು ಪ್ಯೂರ್ ಟಿಶ್ಯೂ. ಎಸ್. ಇದಾದ್ಮೇಲೆ ಇದು ರೇಷ್ಮೆ ಸೀರೆ. ಇದು ರಸ್ಟ್ ಆರೆಂಜ್ಗೆ ಬ್ರೌನ್ ಕಾಂಬಿನೇಷನ್. ಅವಾಗ ಎಲ್ಲ ಸ್ವಲ್ಪ ಟ್ರೆಂಡ್ ಇತ್ತಲ್ಲ, ಡಾರ್ಕ್ ನನಗೆ ಇಷ್ಟ ಆಗಿಲ್ಲ. ಸೊ ಅದೇ ಟ್ರೆಂಡ್ ನ ಸ್ವಲ್ಪ ಕಡಿಮೆಯಾಗಿ ಏನಂತಾರ ಆ ಡಾರ್ಕ್ನೆಸ್ ಇಲ್ಲದೆ ತಗೊಂಡಿರೋದು. ಇದನ್ನ ದೀಪಾವಳಿಗೆ ಅಳಿಯತನ ಕೊಟ್ಟಿದ್ದು, ಮಗಳಳಿಯಾಗಿ ಬಟ್ಟೆ ಕೊಡ್ಬೇಕಲ್ಲ, ಸೊ ಅವಾಗ ನಮ್ಮ ಮಮ್ಮಿ ಕೊಟ್ಟಿದ್ದು. ಇದಕ್ ಬ್ಲೌಸ್ ಹಿಂಗ್ ಹೊಲ್ಸಿದ್ದೆ, ಹಿಂಗ ಏನಂತಾರ ಸ್ಕ್ವಯರ್ ನೆಕ್ ವಿತ್ ಬಫ್ ಸ್ಲೀವ್ಸ್. ಆಮೇಲೆ ಹಿಂದೆ ಆಕ್ಚುಲಿ ಎಲ್ಲ ಮುಂದೆ ಹೋಗ್ತಿರ್ತದ, ನಾನು ಹಿಂದೆ ಹೋಗ್ತಿರ್ಸಿದ್ದೆ ಇದಕ್ಕೆ. ಓಕೆ, ಎಸ್. ಹಿಂದೆನ ಸ್ಕ್ವಯರ್ ಸ್ವಲ್ಪ ಡೀಪ್ ಅದ ಅಷ್ಟೇ. ಓಕೆ, ಇದು ಒಂದು ರೇಷ್ಮೆ ಸೀರೆ. ಆಮೇಲೆ ಇದು ಒಂದು ರೇಷ್ಮೆ ಸೀರೆ. ಇದು ಆಕ್ಚುಲಿ ಮಂಗಳಗೌರಿ ಕೊಟ್ಟಿದ್ದು ನಮ್ಮಮ್ಮ. ಓಕೆ, ಇದು ಹಿಂಗ್ ವರ್ಕ್ ಹಾಕ್ಸಿದ್ದು ನಾನು, ಹಿಂಗ ಡಿಸೈನ್ ಹಾಕಿ ವರ್ಕ್ ಹಾಕ್ಸಿದ್ದು. ವರ್ಕ್ ಎಲ್ಲ ಎಲ್ಲಿ ಹಾಕ್ಸ್ತೀನಿ ಅಂತ ವ್ಲಾಗ್ ಒಳಗೆ ಹೇಳಿರ್ತೀನಿ, ಸೊ ಅಲ್ಲೇ ಹಾಕ್ಸೋದು ನನ್ ವರ್ಕ್, ಅವರೇ ನನಗೆ ಸೆಟ್ ಆಗೋದು. ಇದು ಕ್ರೀಮ್ಗೆ ವೈಟ್ ಕಾಣಿಸ್ಬೋದಲ್ಲ ಮೊಬೈಲ್ ಒಳಗ, ಕ್ರೀಮೇ ಕಾಣಿಸ್ತದ. ಕ್ರೀಮ್ಗೆ ಪರ್ಪಲ್ ಕಾಂಬಿನೇಷನ್. ಆಕ್ಚುಲಿ ಇದನ್ನ ನಾನು ಧಾರೆ ಸೀರೆಗಂತ ಈ ತರ ತಗೋಬೇಕು ಧಾರೆ ಸೀರೆ ಅಂತ ಪ್ಲಾನ್ ಮಾಡಿತ್ತು, ಬಟ್ ನನಗೇನೋ ಸರಿ ಅನ್ಸ್ಲಿಲ್ಲ. ಅದಕ್ಕೆ ಇದನ್ನ ಮಂಗಳಗೌರಿಗೆ ತಗೊಂಡ್ರೆ ಆಯ್ತು ಅದನ್ನ ಅಂತ ಪ್ಲಾನ್ ಮಾಡಿದ್ದು. ಆಮೇಲೆ ಇದೆಲ್ಲ ಬೇಬಿ ಕೊಚ್ಚು ಹಾಕ್ಸಿರ್ತೀನಿ. ನಂದು ಯಾವ್ದೇ ರೇಷ್ಮೆ ಸೀರೆ ನೋಡ್ರಿ ಬೇಬಿ ಕೊಚ್ಚಿರ್ತದ. ಎಸ್, ಇದೊಂದು ರೇಷ್ಮೆ ಸೀರೆ. ಆಮೇಲೆ ಇದೊಂದು ಆಕ್ಚುಲಿ ಅಲ್ಲಿ ನೋಡಿರ್ತೀರಿ, ಆ ವ್ಲಾಗ್ ಒಳಗ್ ನೋಡಿರ್ತೀರಿ, ಈ ತರನೇ ನನ್ನ ಹತ್ರ ನಾನು ಎಂಗೇಜ್ಮೆಂಟ್ ಸೀರೆ ಅಂತ ಹೇಳಿದ್ದೆ, ಆರೆಂಜ್ಗೆ ಪ್ಯಾರೆಟ್ ಗ್ರೀನ್. ಬಟ್ ಇದು ಏನಂತಂದ್ರೆ ಫುಲ್ ಒಂದೇ ಕಲರ್, ಬ್ಲೂ ಕಲರ್. ಇದಕ್ಕ ವರ್ಕ್ ಹಿಂಗ್ ಹಾಕ್ಸಿದ್ದು. ಇದನ್ನ ನನ್ನ ತಂಗಿ ಉಟ್ಕೊಂಡಿದ್ಲು ಮದ್ವಿಗೆ. ಅವಳು ಸೀರೆಗಿರಿ ಅಲ್ಲ, ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಅವಳು ಹಿಂಗ ನಾರ್ಮಲ್ ಆಗಿ ಹಿಂಗ ವರ್ಕ್ ಸಿಂಪಲ್ ಆಗಿ ಇರೋದ್ರಿಂದ ಅಲ್ಲಿ ಆ ಹೋಮ್ ಟೂರ್ ಅಲ್ಲಿ ನೋಡಿರ್ಬೋದು ನೀವು, ಫೋಟೋದಲ್ಲಿ ಇದೆ, ಅಲ್ಲಿ ಅವಳು ಉಟ್ಕೊಂಡಿದ್ ಸೀರೆ ಇದು. ಎಸ್, ಇದಾಗಿತ್ತು ಫಸ್ಟ್ ಬ್ಯಾಗ್. ಸೊ ಇದು ಆಕ್ಚುಲಿ ನಮ್ಮ ಅಮ್ಮನ ಸೀರೆ. ಈ ಕಾಂಬಿನೇಷನ್ ಇದು ಡಾರ್ಕ್ ಗ್ರೀನ್ ಗೈಸ್, ಡಾರ್ಕ್ ಗ್ರೀನ್. ಇದು ನಮ್ಮ ಅಮ್ಮನ ಸೀರೆ ಆಕ್ಚುಲಿ ಇದೇ ತರ, ಬಟ್ ಇದಕ್ಕ ಸ್ಟ್ರೈಪ್ಸ್ ಇಲ್ಲ, ಇದಕ್ಕೆ ಸ್ಟ್ರೈಪ್ಸ್ ಅದ. ಇದನ್ನ ನಾನು ತಗೊಂಡಿನಿ ಈ ಕಲರ್. ಇದು ಪ್ರೈಸ್ ನೋಡ್ಬಾರ್ದು. ಈ ಕಲರ್ ನಾನು ತಗೊಂಡಿನಿ. ಇದು ರೇಷ್ಮೆ ಸೀರೆ, ಪ್ಯೂರ್ ರೇಷ್ಮೆ ಸೀರೆ. ಇದು ನೋಡ್ರಿ ಪರ್ಪಲ್. ಓಕೆ, ನೆಕ್ಸ್ಟ್ ಇದಾದ್ಮೇಲೆ ಇದು ಇಲ್ಕಲೊಳಗ ನಮ್ಮ ಮಾವ ನೇಯ್ತಾರಲ್ಲ ಅಲ್ಲಿ ಸೀರೆನ, ಅದು ನೇಯ್ಸಿದ್ದು ಸೀರೆ ಇದು.
ಎಲ್ಲೋಗೆ ಗ್ರೀನ್ ಕಾಂಬಿನೇಷನ್. ಇದು ಫುಲ್ ಇದು ಮೊಳಕಾಲ್ಮೂರ್ ಸೀರೆ ಅಂತಾರೆ ಇದಕ್ಕ. ಮೊಳಕಾಲ್ಮೂರು ಇವರು ಹಾ, ಊರಿಗೆ ನಮ್ಮ ಹತ್ರ ಊರಿಗೆ ಊರು ಹತ್ರ. ಮೊಳಕಾಲ್ಮೂರು. ಅಲ್ಲಿ ಏನಂದ್ರೆ ಡೈರೆಕ್ಟ್ ಆಗಿ ನಿಮಗೆ ನೈದೆ ಕೊಟ್ಬಿಡ್ತಾರೆ. ಫುಲ್ ಎಲ್ಲ ಅಲ್ಲೇ ಇದು ಮಾಡಿ Ready ಡಿಸೈನ್ ಮಾಡಿ ಅಲ್ಲೇ ಕೊಟ್ಬಿಡ್ತಾರೆ. ಇದು ಮರೂನ್ ರೆಡ್ ವಿತ್ ಗೋಲ್ಡ್. ಇದು ಒಂದ್ ಸ್ವಲ್ಪ ಗೋಲ್ಡ್ ಮಿಕ್ಸ್ ಇರುತ್ತೆ ಇದ್ರೊಳಗ. ಆಮೇಲೆ ಲೀಫ್ ಸಿಂಪಲ್ ಆಗದ ಸೀರೆ, ಅಷ್ಟೇನು ಜಗ ಜಗ ಅನ್ಸಲ್ಲ. ಓಕೆ, ಅದಾದ್ಮೇಲೆ ಇದೊಂದು ರೇಷ್ಮೆ ಸೀರೆ, ಇದು ಪ್ಯೂರ್ ರೇಷ್ಮೆ ಸೀರೆ. ಇದು ತೋರಿಸಿದ್ಯಾ ಲಾಸ್ಟ್ ವ್ಲಾಗ್ ಅಲ್ಲಿ? ಇಲ್ಲ ಇಲ್ಲ ಇಲ್ಲ, ಇದು ಇಲ್ಲೇ ಇತ್ತು. ಇದು ಪ್ಯೂರ್ ರೇಷ್ಮೆ ಸೀರೆ. ಇದು ಆಕ್ಚುಲಿ ಇದು ನಮ್ಮ ಅಮ್ಮನ ಸೀರೆ, ನಂಗೆ ಇಷ್ಟ ಆಗದಂತ ಇಟ್ಕೊಂಡಿದ್ದೆ. ಇದು ಸೇಮ್ ಆರೆಂಜ್ಗೆ ಗ್ರೀನ್ ಕಾಂಬಿನೇಷನ್. ಈ ಎಲ್ಲೋನೋ ಇದೆಯಲ್ಲ ಅದರಲ್ಲಿ. ಎಲ್ಲ ಮಿಕ್ಸ್. ಎಲ್ಲೋ ಕಾಣ್ಲಿಕ್ಕತ್ತದ. ಆಮೇಲೆ ಇಲ್ಲೊಂದು ಕಾಟನ್ ಸೀರೆ ಅದ ನೋಡ್ರಿ, ಕಾಟನ್ ಸೀರೆ. ಡಾರ್ಕ್ ಬ್ಲೂಗೆ ಗ್ರೀನ್ ಕಾಂಬಿನೇಷನ್. ಅದು ಪ್ಲೇನ್ ಕಾಟನ್ ಸೀರೆ, ಅದೇನಂತ ಪರಿ ಇಲ್ಲ. ಇದು ಆಕ್ಚುಲಿ ಏನೋ ಸೀರೆ ಅಂತಾರೆ, ಇದಕ್ಕ ನೆನಪಾಗ್ತಿಲ್ಲ ನನಗೆ. ಕಾಟನ್ ತರನೂ ಇಲ್ಲ, ಅಲ್ಲ ರೇಷ್ಮೆ ತರನೂ ಹಾ. ಇಲ್ಲ. ಅಲ್ಲ ಇದು ಹಂಗಲ್ಲ. ಎಲ್ಲರಿಗೂ ಒಂದು ಕ್ಲೂ ಕೊಡ್ಲಾ? ನನಗಿದು ಯಾವ ಸೀರೆ ಅಂತ ಗೊತ್ತಿಲ್ಲ, ಬಟ್ ಸ್ಪಂದನ, ಬಿಗ್ ಬಾಸ್ ಸ್ಪಂದನ ಅವರು ಇದೇ ತರ ಉಟ್ಕೊಂಡಿದ್ರು ಸೀರೆನ. ಇದೇ ಕಲರ್ ಅನ್ಸ್ತದ, ಇದೇ ಸೀರೆ, ಅದೇ ಸೀರೆ ಇದು. ಅದು ಏನಂತ ಅದೇ ಗೊತ್ತಿಲ್ಲ. ಸೀರೆ ಅಲ್ಲ, ಅದೇ ತರ ಸೀರೆ, ಮತ್ತೆ ಅದೇ ಸೀರೆ ಅಲ್ಲ, ಅದೇ ತರ ಸೀರೆ ನನ್ನ ಹತ್ರ ಇತ್ತು. ಅಷ್ಟರಲ್ಲಿ ನಾವು ಉಟ್ಕೋಬೇಕನ್ನಷ್ಟರಲ್ಲಿ ಅವ್ರು ಉಟ್ಕೊಂಡ್ಬಿಟ್ರು. ಇದಕ್ಕೆ ಉಟ್ಕೊಳ್ಳೋದೇ ಬಿಟ್ಬಿಟ್ಟೆ ನೀನು? ಹಂಗೇನಿಲ್ಲ, ಉಟ್ಕೋತೀನಿ, ಬ್ಲೌಸ್ ಹೊಲ್ಸಿಲ್ಲ ಅದಕ್ಕೆ. ಆಮೇಲೆ ಇದು ಫ್ಯಾನ್ಸಿ ಟೈಪ್ ಸ್ಯಾರಿ. ಇದು ನಮ್ಮಮ್ಮ ಈಗ ನಾ ಇದೆಲ್ಲ ಉಟ್ಕೊಳ್ಳಲ್ಲ ಅಂತಾರಲ್ಲ, ಸೊ ನಾ ಇಟ್ಕೊಂಡ್ಬಿಟ್ಟಿನಿ. ಪರ್ಪಲ್ಗೆ ಗ್ರೇ ಕಾಂಬಿನೇಷನ್. ನೆಕ್ಸ್ಟ್ ಇದು ಕೋಚಂಪಲ್ಲಿ ರೇಷ್ಮೆ ಸಿಲ್ಕ್. ಓಕೆ, ಇದು ಯಾವ ಕಾಂಬಿನೇಷನ್ ಅಂದ್ರೆ ಗ್ರೀನ್ಗೆ ಪರ್ಪಲ್. ಗ್ರೀನ್ಗೆ ಪರ್ಪಲ್ ಕಾಂಬಿನೇಷನ್. ಇದು ರೆಡ್ಗೆ ಲೈಟ್ ಗ್ರೀನ್. ಇದು ಮೇ ಬಿ ಇದು ಏನಂತಾರಪ್ಪ ಅದಕ್ಕೆ, ಕಾಟನ್ ಸಿಲ್ಕ್. ಇದು ಈ ಕಡೆ ಸಿಲ್ಕ್ ಅಲ್ಲ, ಕಾಟನ್ ಅಲ್ಲ, ಕಾಟನ್ ಸಿಲ್ಕ್ ಮಿಕ್ಸ್. ಇದು ರೇಷ್ಮೆ, ಮರೂನ್ಗೆ ಲೈಟ್ ಗ್ರೀನ್. ನೆಕ್ಸ್ಟ್ ಇದು ಆಕ್ಚುಲಿ ನಮ್ಮ ಅಮ್ಮಂದೆ, ಚಾಕ್ಲೇಟ್ ಕಲರ್. ಚಾಕ್ಲೇಟ್ಗೆ ಸ್ವಲ್ಪ ಪಿಂಕ್. ನಮ್ಮಮ್ಮ ಈಗ ನಾ ಇದೆಲ್ಲ ಉಟ್ಕೊಳ್ಳಲ್ಲ, ಬಿಟ್ಬಿಡೋದು ಅಂತಂದು, ಅದಕ್ಕೆ ನಾನೇ ಇಟ್ಕೊಂಡ್ಬಿಟ್ಟಿನಿ. ಇದು ಡಾರ್ಕ್ ಗ್ರೀನ್ಗೆ ಲೈಟ್ ಬ್ಲೂ. ಇದು ರೇಷ್ಮೆ. ಇದು ಮೆಹಂದಿ ಗ್ರೀನ್ಗೆ ಪರ್ಪಲ್. ಸರಿ, ಶಾಪ್ ಇಡ್ಬೋದಲ್ಲ. ಇದು ಕೋಚಂಪಲ್ಲಿ. ಓಕೆ, ಇದು ಎಲ್ಲೋ. ಇದು ಚೆಕ್ಸ್ ಮಾರಿದ್ರೆ ಎಷ್ಟು ಬರುತ್ತೆ ಅಂತ ಯೋಚನೆ ಮಾಡ್ತಾ ಇದೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರು ಹೇಳ್ತಿರ್ತಾರಲ್ಲ, ಅಲ್ಲಿ ಬನ್ನಿ ಸೀರೆನ ತಿಕ್ಕಿ ನೋಡ್ತೀವಿ, ಅದು ಬಂದ್ರೆ ಇಷ್ಟು ರೂಪಾಯಿ, ಇದು ಬಂದ್ರೆ ಇಷ್ಟು ರೂಪಾಯಿ ಅಂತ ಅವ್ರ ಹತ್ರ ಹೋಗಿ ಇಷ್ಟ ಆಗ್ಬಿಟ್ರೆ ಆಯ್ತು, ಮುಗೀತು. ಏನಿಲ್ಲ, ಇಷ್ಟೇ ಇರೋದು ನನ್ನ ಹತ್ರ ಸೀರೆಗಳು. ಐ ಮೀನ್ ಇಲ್ಲಿ ಇರೋದು ಇಷ್ಟೇ ಸೀರೆ. ಇಷ್ಟೇ ಗೈಸ್, ಇದಾಗಿತ್ತು ನಮ್ಮ ರೇಷ್ಮೆ ಸೀರೆ ಮತ್ತೆ ಕಾಟನ್ ಸೀರೆ ವ್ಲಾಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಂಡ್ ಸಬ್ಸ್ಕ್ರೈಬ್ ಟು ವಿದ್ಮನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.